ನಾನು ರಘುಪತಿ ನಾಟೇಕರ್, ಸಿದ್ಧಾಂತ್ ಟಿವಿ 77. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಪಶು ಆಸ್ಪತ್ರೆಯಿಂದ ರೈತನ ಬಲಿ ಪಶು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಕಂಪೌಂಡ್ ಕೂಡ ಚಿಕಿತ್ಸೆ ಕೊಟ್ರೆ ಇವ್ರಿಗೆ ಎಷ್ಟು ತಿಳಿಯುತ್ತೆ ಅಷ್ಟೇ ಟ್ರೀಟ್ಮೆಂಟ್ ಕೊಡ್ತಾರೆ. ಈಗ ಡಾಕ್ಟರ್ ಇದ್ರೆ ಅವರು ಹೆಚ್ಚಿನ ಗೊತ್ತಿರುತ್ತೆ, ಅವ್ರಿಗೆ ಜಾಸ್ತಿ ಇದು ಗೊತ್ತಿರುತ್ತೆ. ಕಂಪೌಂಡ್ರಿಗೆ ಏನ್ ಗೊತ್ತಿರುತ್ತೆ ಹೇಳಿ? ಒಂದು ವ್ಯಾಕ್ಸಿನ್ ಒಂದು ಹಳ್ಳಿಲಿ ಹೋಬಳಿ ಆದಂತ ನಾಯ್ಕಲಲ್ಲಿ ವ್ಯಾಕ್ಸಿನ್ ಇದೆ, ಹಾಸ್ಪಿಟಲ್ ಅಲ್ಲಿ. ನಿಮ್ಮ ಹತ್ರ ವ್ಯಾಕ್ಸಿನ್ ಇಲ್ಲ ಅಂತ ಹೇಳ್ತಿದ್ರೆ ನಾಗರಾಜ್ ಅಂತೇಳಿ ನಿನ್ನೆ ನಾಗರಾಜ್ ಅಂತೇಳಿ ಇನ್ಚಾರ್ಜ್ ಡಾಕ್ಟರ್, ಅವ್ರಿಗೆ ಏನೂ ಬರಲ್ಲ. ನನಗೆ ಅದಕ್ಕೆ ಟ್ರೀಟ್ಮೆಂಟ್ ವಡಗೇರ ತಾಲೂಕು ಪಶು ಆಸ್ಪತ್ರೆ ಬಂದ್ರೆ ನಮ್ದು ಬಸವಗೌಡ್ರ ಅವ್ರ ಕರ ತೀರ್ಕೊಂಡಿದೆ. ಇಲ್ಲಿ ಗವರ್ಮೆಂಟ್ ತಾಲೂಕಾ ಅಧಿಕಾರಿ BG ಪಾಟೀಲ್ ಅವರಿಗೆ ಕರೆ ಮಾಡಿದ್ರೆ ಬೆಳಗ್ಗೆಯಿಂದ ಒಂದು 15 ರಿಂದ 20 ಸಲ ಕರೆ ಮಾಡಿದ್ವಿ. ನಾವು ರೈತರು ಮಾಡಿದೀವಿ, ಮತ್ತೆ ನಮ್ಮ ರೈತ ಸಂಘದ ಕಡೆಯಿಂದ ಮಾತಾಡಿದೀವಿ, ಮತ್ತೆ ಇವರು ಅವರು ಸ್ಟಾಫ್ ಕಡೆಯಿಂದ ಕಾಲ್ ಮಾಡಿದ್ರು, ಅವರು ರಿಸೀವ್ ಮಾಡ್ಲಿಲ್ಲ. ಸೋಮವಾರ ದಿನ ನಾನು ಅವ್ರ ಬಗ್ಗೆ ಕ್ರಮ ತಗೊಂತೀನಿ ಅಂತ ಹೇಳಿದ್ದಾರೆ. ಸೋಮವಾರ ದಿನ ಅವ್ರಿಗಿನ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ನಾವು ಹಾಸ್ಪಿಟಲ್ ಮುಂದೆ ಹೋರಾಟ ಮಾಡ್ಬೇಕಂತ ಹೇಳಿ ತಿಳ್ಕೊಂಡಿದ್ವಿ. ಅವರು ಪರಿಹಾರ ಅಲ್ಲಿವರೆಗೂ ಸೋಮವಾರವರೆಗೂ ಕಾಯ್ದು ನೋಡ್ತಿದ್ವಿ. ಯಾಕಂದ್ರೆ ಅದಕ್ಕೆ ಬರೀ ಸಣ್ಣ ಪುಟ್ಟ ಗೋಲಿ ಇಂಜೆಕ್ಷನ್ ಕೊಟ್ರೆ ಅದು ವಾಸಿ ಆಗಲ್ರಿ, ಅದಕ್ಕೆ ವ್ಯಾಕ್ಸಿನ್ ಕೊಟ್ರೆ ಮಾತ್ರ ವಾಸಿ ಆಗ್ತದ್ರಿ. ಸುತ್ತ ವೈರಸ್ ಅಟ್ಯಾಕ್ ಆಗಿಸಿ ಸುತ್ತಮುತ್ತ ಅವ್ರ ಮನೆ ಸುತ್ತ ಇದ್ದಂತ ಎಲ್ಲಾ ದನಕರುಗಳು ಸಹ ಬರಾಕತ್ತಿದ್ರಿ. ತಾಲೂಕ್ ಆಫೀಸರ್ಗೆ ಫೋನ್ ಹಚ್ಚಿ ಕೇಳಿದ್ರೆ ಏನಂತಾರಿ, ಇದು ನಮಗ್ ಸಂಬಂಧ ಇಲ್ಲ, ನಮ್ಮಲ್ಲಿ ವ್ಯಾಕ್ಸಿನ್ ಇಲ್ಲ ಅಂತ ಬೇಜವಾಬ್ದಾರಿ ಉತ್ತರ ಮಾಡಕತ್ತಾರ. ವಡಗೇರ ತಾಲೂಕ್ ಪಶು ಆಸ್ಪತ್ರೆ ಏನಿದೆ, ಇಲ್ಲಿ ಬಸಗೌಡ ಅಂತ ತಿಳಿಸಿದ ರೈತರದು ಒಂದು ಕಿಲಾರಿ ಆಕಳ ಕರ ಇತ್ತು. ಅದಕ್ಕೆ ಚರ್ಮ ಗಂಟು ರೋಗ ಬಂದಿಸಿಂದ ಒಂದು 15-20 ದಿನದಿಂದ ಚರ್ಮ ಗಂಟು ರೋಗ ಬಂದದ. ಅವ್ರು ಏನ್ ಮಾಡಿದ್ರೆ ಕಂಟಿನ್ಯೂ ದಿನಾಲು ಹಾಸ್ಪಿಟಲ್ ಬಂದಿಸಿಂದ ತೋರ್ಸ್ಕೊಂಡು ಹೋದ್ರೆ, ಆದ್ರೆ ಇರ್ತಕ್ಕಂಥ ಅಧಿಕಾರಿಗಳು ನಿರ್ಲಕ್ಷ್ಯತನದಿಂದ ಆ ಕರು ನಿನ್ನೆ ಹಸುನಿಗೆ ಅದ. ಇದಕ್ಕ ಇವರು ಡಾಕ್ಟರ್ ತಾಲೂಕು ಅಧಿಕಾರಿಗಳು BG ಪಾಟೀಲ್ ಅಂತ ತಿಳಿಸಿದ ಇಲ್ಲಿ ವೈದ್ಯಾಧಿಕಾರಿಗಳು ಅದಾರೆ, ಪಶು ವೈದ್ಯಾಧಿಕಾರಿಗಳು. ಇವರು ಇಲ್ಲಿಂದ ರೈತ ದಿನಾಲು ಕೂಡ ಒಂದು ದಿನ ಸಹಿತ ಹಾಸ್ಪಿಟಲ್ ಬಂದಿಲ್ಲ, ಹಾಸ್ಪಿಟಲ್ ಇದ್ರು ಇರ್ಲಾರ್ದಂಗ. ಯಾಕಂದ್ರೆ ಇಲ್ಲಿ ಬರ್ತಕ್ಕಂತ ರೈತರು ಕರಗಳನ್ನು ತಗೊಂಡ್ಬಂದ್ರೆ ಬೇಜವಾಬ್ದಾರಿಯಿಂದ ಜಾಸ್ತಿ ಹೆಚ್ಚಿನ ಚಿಕಿತ್ಸೆ ಕೊಡಲ್ಲ. ಅದೇ ಫೋನ್ ಹಚ್ಚಿಸಿಂದ ಕರ್ಸ್ಕೊಂಡ್ರೆ ಹಳ್ಳಿಗೆ ಹೋಗಿಸಿಂದ 1000-2000 ತಗೊಂಡಿಸಿಂದ ರೈತ ಬಿಲ್ ತಗೊಂಡಿಸಿಂದ ಚಿಕಿತ್ಸೆ ಕೊಡ್ತಕ್ಕಂತ ಕೆಲಸ ವಡಗೇರ ಪಶು ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಇಲ್ಲಿ ಇರ್ತಕ್ಕಂತ ತಾಲೂಕು ಅಧಿಕಾರಿಗಳಿಗೆ ನಮ್ಗೆ ವಡಗೇರ ತಾಲೂಕು ಬಳಿ ಬೇಡ, ಅವ್ರು ಬೇರೆ ಕಡೆ ಎಲ್ಲೇನ ಹಾಕೊಡ್ರಿ, ಅವ್ರ ಮನೆ ಹಾಕೊಂಡ್ ಸರ್ಕಾರ ಪಗಾರ ಕೊಡ್ಲಿ ಬೇಕಾಗಿಲ್ಲ. ಇವತ್ತು ಕರ್ನಾಟಕ ಸರ್ಕಾರನೇ ಹೇಳಿದ, ಇವತ್ತು ಚರ್ಮ ಗಂಟು ರೋಗಕ್ಕೆ ಹೆಚ್ಚಿನ ಚಿಕಿತ್ಸೆ ಕೊಟ್ಟು ರೈತರಿಗೆ ಆಸರಾಗ್ರಿ ಅಂತ ತಿಳಿಸಿದ ಪಶು ವೈದ್ಯಾಧಿಕಾರಿ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಪಶು ವೈದ್ಯಾಧಿಕಾರು ನಿರ್ಲಕ್ಷ್ಯತನದಿಂದ ಇವತ್ತು ರೈತನ ಒಂದು ಕರು ಇವತ್ತು ಹಸುನಿಗೆ ಅದಕ್ಕೆ ಪರಿಹಾರ ಯಾರು ಕೊಡ್ತೀರಿ? ಇವತ್ತು ನೇರವಣೆ ಅಧಿಕಾರಿಗಳು ಅದರ ನಾಳೆ ನಮ್ಗೆ ಹಸು ಪರಿಹಾರ ಕೊಟ್ಟಿಲ್ಲ ಅಂದ್ರೆ ನಾವು ಈ ಆಸ್ಪತ್ರೆಗೆ ಕೀಲಾಕಿಸಿಂದ ಬೀಗ ಮುದ್ರೆ ಜಡಿದು ನಾವು ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ನಮ್ ಕಂಪ್ಲೇಂಟ್ ಬಂದಿರ ಅಂತಾರೆ, ಅದು ವ್ಯಾಕ್ಸಿನ್ ತಾಂಬ್ರ ನಮ್ಮಲ್ಲಿ ಬಂದಿರೋ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ತಾಲೂಕಾದ್ರಿ ಒಂದಿನ 2 ದಿನ ತರ್ಸ್ಬೇಕಲ್ರಿ, 15 ದಿನ ಇವತ್ತು ತೋರ್ಸಕ್ ನಾವು ಅದ್ ಕಂಪ್ಲೇಂಟ್ ಮ್ಯಾಗ ಹೋಗಿಲ್ರಿ ಇವ್ರ ಒಟ್ಟ ಮೇಲ್ ಆಫೀಸರ್ ಯಾರಿಲ್ರಿ ಒಟ್ಟ. ವ್ಯಾಕ್ಸಿನ್ ಮಾಡ್ರಿ ಅಂದ್ರೆ ನಮ್ಮಲ್ಲಿ ಇಲ್ಲ ವ್ಯಾಕ್ಸಿನ್ ಇಲ್ಲ ಅಂತ ಹೇಳಿ ಒಬ್ರು ಆದಂತಲ್ಲ ಅಂತಾರೆ, ಒಬ್ರಿನ ಅಂತ ನಿನ್ನೆ ನಾನು ತರಸತ್ರ ಬಂದಾಗ ನಾವು ಆರಾಮ್ ಮೇಲಧಿಕಾರಿ ಜಿಲ್ಲಾಧಿಕಾರಿ ಮಾತಾಡಿದ್ರು ಅಂತ ಹೇಳ್ತಾರ. ಇಲ್ಲಿ ವಡಗೇರ ತಾಲೂಕು ಆಫೀಸರ್ ತಾಲೂಕದಾಗ ಇರ್ಬೇಕು, ಸಣ್ಣ ಸಣ್ಣ ಹಳ್ಳಿ ಗ್ರಾಮೀಣದಾಗ ಸಿಗ್ತದೆ, ನಮ್ಮ ತಾಲೂಕಿನಾಗ ಸಿಕ್ಕಿಲ್ಲ ಅಂದ್ರೆ ಮತ್ತೆ ನಮ್ಮ ಹಾಸ್ಪಿಟಲ್ದಾಗ ಇಲ್ಲ, ಅದು ಬೇರೆ ಹಳ್ಳಿಗೆ ಹೆಂಗ್ ಹೋಗ್ತದೆ? ಮೇನ್ ಬರೋದೇ ನಮ್ಮ ತಾಲೂಕು ಆಫೀಸ್ಗೆ ಬರಬೇಕು, ಅಲ್ಲಿಂದ ಬಂದ್ಮೇಲೆ ಡಿಸ್ಟ್ರಿಕ್ಟ್ ಆಗ್ಬೇಕು. ಎಲ್ಲ ಒಂದು ಪ್ರತಿಯೊಂದು ಹಳ್ಳಿ ಸಿಗ್ತದೆ. ದೊಡ್ಡ ವಡಗೇರಿ ತಾಲೂಕಾದ ದೊಡ್ಡ ಹಾಸ್ಪಿಟ್ಲ್ ಆದ್ರೂ ನಮ್ಮಲ್ಲಿ ಇಲ್ಲ, ಯಾವುದೇ ಮೆಡಿಸಿನ್ ನಮ್ಮಲ್ಲಿ ಇಲ್ಲ ಅಂತ. ನಮ್ಮ ವಡಗೇರಿಗೆ ಬರುತ್ತೆ, ಬೇರೆ ಬೇರೆ ಸಣ್ಣ ಸಣ್ಣ ಗ್ರಾಮಗಳಿಗೆ ಹೋಗ್ತದೆ ಅಂತ ಗೊತ್ತಾ, ಅಧಿಕಾರಿಗಳಿಗೆ ಕೇಳ್ಬೇಕು ಸರ್. ದನ ಕರುಗಳಿಗೆ ಎಲ್ಲ ರೋಗಗಳು ಗಂಟು ರೋಗ ಬಂದ ರೈತರ ಬಳ್ಳಿ ಆಗ್ಯಾವ. ನಾವು 15 ಶನಿವಾರ ಆಯ್ತು ನಾವು ದವಾಖಾನಿಗೆ ಬಂದು ಹೋಗಲ್ಲ, ಕರ್ಕೊಂಬರ್ಲ ತೋರ್ಸಲ್ಲ. ಅದಕ್ಕೆ ಬರ್ಲಾರ್ದವ್ಕ ಇಂಜೆಕ್ಷನ್ ಮಾಡ್ರಿ, ಬಂದವ್ಕ ಬಿಡ್ರಿ, ಬೇರೆ ದವಾಖಾನ ಆಕ್ಷನ್ ಹಾಕ್ರಿ ಅಂದ್ರೆ ಒಬ್ಬ ತೈತಾ ಇಲ್ಲ ಅಂತ, ಇನ್ನೊಬ್ಬ ಯಾರ ಅವ್ರು ಏನಂತಾರ ಅಂತ, ಇವ್ರು ಮೆಡಿಸಿನ್ ಇಲ್ಲ ಅಂತ. ನಿನ್ನೆ ತಾಲೂಕು ಆಫೀಸರ್ ಏನಂತಾರ, ನೈಕಲ್ದಾಗ ಯಾಕಿರ್ತದ, ಹೆಡ್ ಆಫೀಸ್ ಇಲ್ಲಿ ಅದ, ಇಲ್ಲಿಗೆ ಬರೋದು. ನೈಕಲ್ಗೆ ಹೆಂಗ್ ಹೋಗ್ತದ ಮೆಡಿಸಿನ್? ಮಾರ್ಚಿನಾಗ ಬಂದದ, ಅದು ಬಂದದ ಅಂತ. ಮಾರ್ಚಿನಾಗ ಯಾಕೆ ಬರ್ತಾವ? ಇಲ್ಲೇ ದೊಡ್ಡ ಆಫೀಸ್ ಅದ, ಇಲ್ಲಿಗೆ ಬರುತ್ತೆ. ಇವ್ರೇನು ಹೊಸ್ತಾಗಿ ಬಂದ ಅಂತ ಅವ್ರಿಗೇನು ಗೊತ್ತಾಗಲ್ಲ ಅಂತಾರ. ಅವ್ರಿಗೇನು ಸಾಲಿ ಓದಿ ಬಂದಾರ, ದನ ಕಾಯ್ದು ಬಂದಾರ, ನೌಕರಿ ಮಾಡಕ್ ಬಂದಾರ. ಇನ್ನೊಬ್ರು ಅವ್ರ ಹೆಸರು ಹೇಳ್ರಿ ಸರ್, ನಾಗರಾಜ್ ಏನು ಸಾಲಿ ಓದಿ ಬಂದ್ರೆ ಸಾಲಿ ಓದಾರ್ದ ಬಂದ ಡ್ಯೂಟಿ ಬಂದ್ರೆ ಇಷ್ಟು ಹೇಳ. ಕರು ಕಳೆದುಕೊಂಡು ಆಕ್ರೋಶಗೊಂಡ ರೈತನಿಗೆ ಪರಿಹಾರ ಸಿಗುತ್ತಾ?